ವೀಕ್ಷಕರಿಗೆ ನಮಸ್ಕಾರಗಳು. ಸೊ ಇವತ್ತು ನಾನು ಯಾವ ವಿಚಾರವನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಒಂದು ಪ್ರಾಡಕ್ಟ್ ತೊಗೊಂಡಿದ್ದೆ ಸೊ ಅಮೆಝಾನಿಂದ. ಆ ಪ್ರಾಡಕ್ಟ್ನ ರಿವ್ಯೂ ಮಾಡಲಿಕ್ಕೆ ಪರ್ಸ್ನಲ್ ಯೂಸ್ ಮಾಡಿದ್ದೀನಿ ಒಂದು ವಾರ. ಅದನ್ನು ರಿವ್ಯೂ ಮಾಡಲಿಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಸೊ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕದಾದಂತಹ ಒಂದು ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇಲ್ಲಿ ಎರಡು ಗೊಂಬೆಗಳಿದ್ದಾವೆ, ನಿಮಗೆ ಕಾಣಿಸ್ತಿರ್ಬೋದು. ಒಂದು ಗಂಡು ಒಂದು ಹೆಣ್ಣು. ಸೊ ಇದು ಗಂಡ ಆದರೆ ಇದು ಹೆಣ್ಣಾಗುತ್ತೆ, ಇದು ಗಂಡ ಆದರೆ ಇದು ಹೆಣ್ಣಾಗುತ್ತೆ. ಸೊ ಇದನ್ನು ನೀವೇ ಭಾವಿಸ್ಬೋದು. ಯಾವುದು ಬೇಕಾದರೂ ಗಂಡು ಮಾಡ್ಕೊಬೋದು, ನೀವು ಯಾವುದನ್ನು ಬೇಕಾದರೂ ಹೆಣ್ಣು ಮಾಡ್ಕೊಬೋದು. ಸೊ ಈಗ ಏನಾಗುತ್ತೆ ಅಂತಂದರೆ, ಇವರಿಬ್ಬರ ಮಧ್ಯದಲ್ಲಿ ಒಂದು ಮಾತುಕತೆ ಆಗುತ್ತೆ. ಮಾತುಕತೆ ಅಂತಂದರೆ, ಸೊ ಇವನು ಎಲ್ಲಿಂದಲೋ ಬಂದಿರ್ತಾನೆ, ಇವಳು ಎಲ್ಲಿಂದಲೋ ಬಂದಿರ್ತಾಳೆ. ಸೊ ಇವರಿಬ್ಬರು ಸುಮ್ಮನೆ ಹಾಗೆ ಕ್ಯಾಶುಯಲಾಗಿ ಮಾತಾಡ್ತಾರೆ. 5-6 ದಿನ ಮಾತಾಡ್ತಾರೆ ನಾರ್ಮಲಾಗಿ, ಹಾಯ್ ಬಾಯ್. ಅದಾದ ನಂತರ 6-7ನೇ ದಿನಕ್ಕೆ ತಿರುಗುತ್ತೆ. 7ನೇ ದಿನದ ನಂತರ ಇಬ್ಬರ ಮಧ್ಯದಲ್ಲಿ ಏನೋ ಒಂದು ಚಿಗುರುತ್ತೆ. ಅದನ್ನು ನಮ್ಮ ಕಡೆ ಪ್ರೀತಿ ಅಂತ ಕರೀತಾರೆ. ಸೊ ಇವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಚಿಗುರುತ್ತೆ. ಸೊ ಬಟ್ ಇವನೇ ಬೇರೆ ಏನೋ ಆಗಿರ್ತಾನೆ, ಇವಳೇ ಬೇರೆ ಆಗಿರುತ್ತೆ. ಏನದು ಬೇರೆ ಅಂತಂದರೆ, ಇವರಿಬ್ಬರ ಮಧ್ಯದಲ್ಲಿ ಬರುವಂತಹ ಬೇರೆ ಯಾವುದಿರ್ಬೋದು ನೀವು ಯೂಸ್ಕೋಬೇಕಾಗುತ್ತೆ. ಒಂದು ಜಾತಿನೋ ಅಥವಾ ಒಂದು ರಾಜ್ಯನೋ, ಬೇರೆ ಬೇರೆ ಸ್ಟೇಟ್, ಬೇರೆ ಬೇರೆ ಕ್ಯಾಸ್ಟ್ ಅಂತನೋ ನೀವು ಊಹಿಸ್ಕೋಬೇಕಾಗುತ್ತೆ. ಸೊ ಇವರಿಬ್ಬರು ತುಂಬ ಅನ್ಯೋನ್ಯವಾಗಿ ಒಂದೇ ಥರದ ಮೈಂಡ್ಸೆಟ್ ಇರುತ್ತೆ. ಇವರ ಮನಸ್ಸಲ್ಲಿ ಏನಿರುತ್ತೆ, ಇವಳ ಮನಸ್ಸಲ್ಲೂ ಕೂಡ ಅದೇ ಇರುತ್ತೆ. ಸೊ ಇಬ್ಬರು ಮನಸ್ಸಲ್ಲೂ ಒಂದೇ ಥರ, ಆಲೋಚನೆಗಳು ಒಂದೇ ಥರ, ಮತ್ತು ಮೈಂಡ್ಸೆಟ್ ಎಲ್ಲ ಕೂಡ ಸೇಮ್ ಇರುತ್ತೆ. ಸೊ ಇವರು ಚೆನ್ನಾಗಿ ಅನ್ಯೋನ್ಯವಾಗಿ ಇರ್ತಾರೆ. ಆದರೆ ಹಿಂದೆ ಇರೋವಂಥವರು ಹೇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇದು ಆಗೋದಿಲ್ಲ, ಅನ್ಯೋನ್ಯವಾಗಿರೋಕ್ಕಾಗೋದಿಲ್ಲ. ಇಲ್ಲಿ ಜಾತಿ ಒಂದನ್ನು ನೋಡ್ತೀರ ಹೊರತು ಮನಸ್ಸುಗಳನ್ನ ಯಾರೂ ನೋಡೋದಿಲ್ಲ, ಆಯಿತಾ. ಇಷ್ಟು ಒಳ್ಳೆಯ ಗುಣ ಇದೆ ಅಂತಂದರೆ ಇವರಿಬ್ಬರಲ್ಲೂ ಕೂಡ, ಆ ಒಳ್ಳೆಯ ಗುಣ ಇವರಿಬ್ಬರು ಬಾಂಡ್ ಆಗಿದ್ದರೆ, ಒಟ್ಟಿಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಊಹೆ. ಆದರೆ ಇಲ್ಲಿ ಜಾತಿ ಆಗಿರ್ಬೋದು, ಅಥವಾ ರಾಜ್ಯ ಆಗಿರ್ಬೋದು, ಅಥವಾ ಬೇರೆ ಏನೋ ಒಂದು, ಅದೊಂದು ಇದೊಂದು. ಸೊ ಅದು ಏನು ಮಾಡ್ತಿದೆ, ಈ ಎರಡು ಗೊಂಬೆಗಳನ್ನ ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದೆ. ಬಟ್ ಇವರಿಬ್ಬರು ಕೂಡ ಒಂದಾಗಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ದೂರ ಇಳಿಯುವಂಥವ್ರು ತುಂಬ ಜನ ಇರೋದರಿಂದ ಸ್ವಲ್ಪ ದೂರ ಹೋಗಬೇಕಾಗುತ್ತೆ. ಸೊ ಕತೆನ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರಾಡಕ್ಟ್ ರಿವ್ಯೂ ಬಗ್ಗೆ ಬರೋಣ. ಸೊ ಈ ಪ್ರಾಡಕ್ಟ್ ಏನಪ್ಪ ನಾನು ತೊಗೊಂಡಿರೋದು ಅಂತಂದರೆ, OnePlus Nord Buds 3 Pro. ಸೊ ಇದು ಇಯರ್ಪೋಡ್ಸ್ ಆಗಿರುತ್ತೆ. ಇಯರ್ಪೋಡ್ಸ್ ಅಂತಂದರೆ ಕಿವಿಗೆ ಹಾಕೊಳ್ಳೋವಂಥದ್ದು, ಕುತ್ತಿಗೆಗೆ ಕಟ್ಕೋತಾರಲ್ಲ ಹಗ್ಗ, ಆ ಥರದ್ದಲ್ಲ, ಅಥವಾ ಮೊಬೈಲ್ಗೆ ಚುಚ್ಕೊತಾರಲ್ಲ ಆ ಥರದ್ದು ಕೂಡ ಅಲ್ಲ. ಸೊ ಇದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ಯಾಕೆಂದರೆ ಇದನ್ನು ರಿವ್ಯೂ ಮಾಡ್ತಾ ಇರೋದು ನಾನು. ಸೊ ನನ್ನ ಪರ್ಸ್ನಲ್ ಯೂಸ್ ಯಾವ ಥರ ಇದೆ ಅಂತ ನೀವೇ ಒಪಿನಿಯನ್ನ ತೊಗೊತೀರ ಇದಾದ ನಂತರ. ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು 3300 ರೂಪಾಯಿ. ಅಮೆಝಾನಲ್ಲಿ ತೊಗೊಂಡಿದ್ದು ನಾನು. ಸೊ ಒಂದು ವಾರ ಯೂಸ್ ಮಾಡಿದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ಬೇಸ್ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಕಾಲ್ ಬೇರೆಯವ್ರ ಜೊತೆ ಮಾತಾಡೋದಾಗಿರ್ಬೋದು, ಕಂಫರ್ಟಬಿಲಿಟಿ ಎಲ್ಲದನ್ನ ಹೇಳ್ತೀನಿ. ಸೊ ಬನ್ನಿ ಫಸ್ಟು ಈ ಬಾಕ್ಸ್ನ ಓಪನ್ ಮಾಡೋಣ, ಒಳಗಡೆ ಏನೇನಿದೆ ನೋಡೋಣ. ಬನ್ನಿ ತಡ ಮಾಡದೆ ಪ್ರಾಡಕ್ಟ್ ಒಳಗಡೆ ಏನಿದೆ ಅಂತ ನೋಡೋಣ. ಪ್ರಾಡಕ್ಟ್ ಒಳಗಡೆ ಏನಿರುತ್ತೆ, ಪ್ರಾಡಕ್ಟ್ ಒಳಗಡೆ ಏನು ಆರ್ಡರ್ ಮಾಡಿದ್ದೀನಿ ಅದಿರುತ್ತೆ ಅಲ್ಲ. ಸೊ ಬನ್ನಿ, ಮೊದಲಿಗೆ ಪ್ಯಾಕೇಜ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ನನಗೆ ಇದೇ ನೋಡ್ಬೋದು, ನಿಮ್ಮದು ಇಯರ್ಪೋಡ್ ಬರ್ತಾ ಇಲ್ಲ, ಬಂತು. ಸೊ ಇದ್ರ ಬಗ್ಗೆ ತೋರಿಸ್ತೀನಿ ಆಮೇಲೆ. ಸೊ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದು ಕಿತ್ತಾಕಿದ್ದೀನಿ, ನಾನೇ ಕಿತ್ತಾಕಿರೋದು, ಬಿಕಾಸ್ ನನ್ನ ಕಂಫರ್ಟಬಿಲಿಟಿಗೆ ಬೇರೆ ಬಡ್ಸ್ ತೊಗೊಂಡಿದ್ದೆ. ಸೊ ಒಂದು ಚಿಕ್ಕದು ಒಂದು ಪೇರು, ಮೀಡಿಯಮು ಒಂದು ಪೇರು ದೊಡ್ಡದು ಕೊಟ್ಟಿರ್ತಾನೆ. ಒಂದನ್ನು ಇದಕ್ಕೆ ಹಾಕಿರ್ತಾನೆ. ಸೊ ಇನ್ನು 2 ಇದ್ರೊಳಗೆ ಉಳ್ಕೊಂಡಿರುತ್ತೆ. ಸೊ ಜೊತೆಗೆ ಒಂದು ಕೇಬಲ್ ಕೊಡ್ತಾನೆ. ಈ ಕೇಬಲ್ನ ನಾವು ಯೂಸೇ ಮಾಡಲ್ಲ ಅಂದ್ಕೊಳ್ಳಿ, ಏಕೆಂದರೆ ನಮ್ಮ ಮೊಬೈಲ್ ಚಾರ್ಜರ್ಗಳೆಲ್ಲ ಆಗೋದ್ರಿಂದ ಮೊಬೈಲ್ ಚಾರ್ಜರ್ಗಳಿಗೆ ಚುಚ್ಚಿಬಿಡ್ತೀವಿ ಅಲ್ಲ, ಯಾವ್ದು ಸಿಗುತ್ತೆ ಅದಕ್ಕೆ ಹಾಕ್ಬಿಡ್ತೀವಿ. ಸೊ ಇನ್ಯಾವುದೋ ಒಂದು ಸ್ಟಿಕ್ಕರು, ಒಂದು ಯೂಸರ್ ಮ್ಯಾನ್ಯಲ್ಲು, ಅದು ಇದು ಕೊಟ್ಟಿದ್ದಾರೆ. ಇದು ಅವಶ್ಯಕತೆ ಇಲ್ಲ, ಈ ಬಾಕ್ಸ್ ಅವಶ್ಯಕತೆ ಕೂಡ ಇಲ್ಲ. ಇದ್ರ ಕೆಲಸ ಮುಗೀತು, ತೆಗೆದಿಟ್ಬಿಡೋದೆ. ಸೊ ಇದು ಕೂಡ ನೀವು ಕಂಫರ್ಟಬಿಲಿಟಿ ಯಾವುದು ಅಂತ ನೋಡಿಬಿಟ್ಟು ಹಾಕೊಂಡ್ಮೇಲೆ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಬಿಡೋದೆ. ಸೊ ಸೈಡಲ್ಲೇ ಇರಲಿ. ಸೊ ಮೇನ್ಲಿ ಈಗ ನಾನು ಪ್ರಾಡಕ್ಟ್ಗೆ ಬರೋದಾದರೆ, ಫಿನಿಶಿಂಗ್ ನೋಡ್ಬೋದು, ಚೆನ್ನಾಗಿದೆ. ಸೊ ಓಪನ್ ಮಾಡೋಣ. ಒಂದೇ ಕೈಲೂ ಓಪನ್ ಮಾಡ್ಬೋದು, ಗೊತ್ತಾ, ಇಲ್ಲ 2 ಕೈಲೂ ಓಪನ್ ಮಾಡ್ಬೋದು, ಒಂದೇ ಬೆರಳಲ್ಲೂ ಕೂಡ ಓಪನ್ ಮಾಡ್ಬೋದು. ಮಾಡಿದೆ. ಸೊ ಓಪನ್ ಮಾಡೋದು ಕೂಡಲೇ ಈ ಥರ ಬರುತ್ತೆ. ಸೊ ನೋಡಿ ಎಷ್ಟು ಮಟ್ಟಿಗೆ ನಾನು ಪ್ರೆಷರ್ ಆಗ್ತಾಯಿದ್ದೀನಿ ಅಂತಂದರೆ, ಸೊ ಬೀಳಬೇಕಾಗಿತ್ತು, ಬೀಳ್ತಿಲ್ಲ. ಸೊ ಅಂದರೆ ಮ್ಯಾಗ್ನೆಟಿಕ್ ಪವರ್ ಆ ಥರ ಇದೆ. ಸೊ ಮೊದಲು ತೆಗಿಯೋಣ. ಸೊ ಕೇಸ್ ಹೀಗೆ ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿರುತ್ತೆ. ಸೊ ಜೋಬಲ್ಲಿ ಇಟ್ಕೋಬೇಕಾಗಿರ್ಬೋದು, ಹ್ಯಾಂಡಿ ಫೀಲ್ ಇದೆ. ಸೊ ಪ್ರಾಪರ್ ಹ್ಯಾಂಡಿ ಫೀಲ್ ಇದೆ. ಸೊ ಇದು ಹೇಗಿದೆ ಅಂತ ಹೇಳಬೇಕಾ, ಅದಕ್ಕಿಂತ ಮುಂಚೆ ಈ ಕತೆ ಮಧ್ಯದಲ್ಲಿ ನಿಲ್ಲಿಸಿದ್ನಲ್ಲ, ಸೊ ಅದನ್ನು ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಇಬ್ಬರು ಯಾಕೆ ಗೊತ್ತಾ ದೂರ ಇದ್ದಾರೆ,
ಯಾಕೆ ಅಂತಂದರೆ ಇನ್ನೂ ಕೂಡ ಇವ್ರ ಕಡೆ ಆಗಿರ್ಬೋದು ಅಥವಾ ಇವ್ರ ಕಡೆ ಆಗಿರ್ಬೋದು, ಮುಂದೆ ಹೋಗಪ್ಪ, ನೀವು ಚೆನ್ನಾಗಿರ್ತೀರಾ, ಮುಂದೆ ಹೋಗು, ನೀನು ಚೆನ್ನಾಗಿರ್ತೀಯ, ನೀವಿಬ್ಬರು ಚೆನ್ನಾಗಿರ್ತೀರ, ನಾವು ಚೆನ್ನಾಗಿರೋಣ, ಜೊತೆಗೆ ಚೆನ್ನಾಗಿರೋಣ ಅಂತ ಯಾವುದೇ ರೀತಿ ಸಿಗ್ನಲ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇವರಿಬ್ಬರು ಕೂಡ ಯೋಚನೆ ಮಾಡ್ತಲೇ ನಿಂತಿದ್ದಾರೆ. ಎಷ್ಟು ದಿನ ಅಂತ ಯೋಚನೆ ಮಾಡ್ತಾರೆ ನೀವೇ ಹೇಳಿ. ಇವ್ರು ಯಾಕೆ ಇನ್ನೂ ಕಾಯ್ತಿದ್ದಾರೆ ಅಂತಂದರೆ, ನೀವಿನ್ನೂ ಕಮೆಂಟ್ ಹಾಕಿಲ್ಲ. ಕಮೆಂಟ್ ಬಾಕ್ಸ್ಗೆ ಹೋಗ್ಬಿಟ್ಟು ಇವರಿಬ್ಬರು ಸ್ಟೋರಿ ಕೇಳಿದ ನಂತರ ಏನಾಗಬೇಕಾಗುತ್ತೆ ಇವರಿಬ್ಬರ ಮಧ್ಯದಲ್ಲಿ ಅನ್ನೋದನ್ನ ಕಮೆಂಟ್ ಹಾಕಿಲ್ಲ. ಆ ಕಮೆಂಟ್ಗೋಸ್ಕರ ಇವರಿಬ್ಬರು ಕಾಯ್ತಿದ್ದಾರೆ. ಆ ಕಮೆಂಟ್ ಬಂತು ಅಂತಂದರೆ ಇವರಿಬ್ಬರು ಒಂದು ದೃಢೀಕರಣವಾದಂತಹ ಒಂದು ನಿರ್ಧಾರವನ್ನು ತಗೊತಾರೆ. ಅಲ್ಲಿ ತನಕ ಇವರು ಇಲ್ಲೇ ಇರ್ತಾರೆ. ಬನ್ನಿ, ಇದು ನೋಡ್ಬೋದು, ಇದು ರೈಟ್ ಸೈಡ್ದು ಮತ್ತು ಇದು ಲೆಫ್ಟ್ ಸೈಡ್ದು. ಬಿಲ್ಟ್ ಕ್ವಾಲಿಟಿ ಚೆನ್ನಾಗಿದೆ. ಬಿಲ್ಟ್ ಕ್ವಾಲಿಟಿ ನಾನು ಹೊರಗಡೆ ತೋರಿಸ್ತೀನಿ. ನಾನು ಪ್ರಾಡಕ್ಟ್ ಓಪನ್ ಮಾಡಿದ್ದೀನಿ. ಇದು ತೋರಿಸೋವಂಥದ್ದು ಇಷ್ಟು ಇಲ್ಲೇ. ನೆಕ್ಸ್ಟ್ ಫರ್ದರ್ ತೋರಿಸೋವಂಥದ್ದು ನಾನು ಔಟ್ಡೋರಲ್ಲಿ ತೋರಿಸ್ತೀನಿ. ಔಟ್ಡೋರ್ ಅಂದರೆ ಅಲ್ಲಿ ಕೇಳಿಸ್ಕೊತೀನಿ, ಮೈಕ್ ಟೆಸ್ಟ್ ಮಾಡೋಣ ಫಸ್ಟು. ನಾನು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳೋಕ್ಕೋಗಲ್ಲ. ಅದೆಷ್ಟಿದೆ, ಇದೆಷ್ಟಿದೆ, ನಾಯ್ಸ್ ಕ್ಯಾನ್ಸಲೇಷನ್ ಅದೆಲ್ಲ ನೀವು ನೋಡ್ಕೊತೀರ ಅಲ್ಲ. ಅಮೆಝಾನ್ ಓಪನ್ ಮಾಡಿದ್ರೆ ಅಲ್ಲಿ ಸಿಕ್ಬಿಡುತ್ತೆ ನಿಮಗೆ ಸ್ಪೆಸಿಫಿಕೇಷನ್ಸು. ನಾನು ಹೇಳೋಕೊಟ್ಟಿರೋದು ಬೇಸ್ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ, ಕಾಲ್ ಕ್ವಾಲಿಟಿ ಮತ್ತು ಕಿವಿಗೆ ಹಾಕೊಂಡಾಗ ಕಂಫರ್ಟಬಿಲಿಟಿ, ಅಷ್ಟು ಮಾತ್ರ ನಾನು ಹೇಳ್ತೀನಿ. ಬನ್ನಿ, ಹೊರಗಡೆ ಔಟ್ಸೈಡ್ ಎನ್ವಿರಾನ್ಮೆಂಟಲ್ಲಿ ಯಾವ ಥರ ಒಂದು ವಾಯ್ಸ್ ಯಾವ ಥರ ಕೇಳುತ್ತೆ, ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಹೇಗಿದೆ, ಬೇಸ್ ಹೇಗಿದೆ, ಬೇರೆಯವ್ರ ಜೊತೆ ಫೋನಲ್ಲಿ ಮಾತಾಡಿದಾಗ ಅದು ಯಾವ ಥರ ಕೇಳುತ್ತೆ, ಅದನ್ನೆಲ್ಲ ನಾನು ತೋರಿಸ್ತೀನಿ. ಬನ್ನಿ. ಇವರಿಬ್ಬರು ಅಲ್ಲಿಗೆ ಬರಲ್ಲ. ಇವರಿಬ್ಬರು ಕಥೆನ ಈ ವಿಡಿಯೋದಲ್ಲಿ ಇಲ್ಲಿಗೆ ನಿಲ್ಲಿಸ್ತೀನಿ. ಈ ವಿಡಿಯೋದಲ್ಲಿ ಬರೋ ಕಮೆಂಟ್ ಮೇಲ್ಗಡೆ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಲ್ಲ, ಅಲ್ಲಿ ಇವರಿಬ್ಬರು ಸ್ಟೋರಿನ ಕಂಟಿನ್ಯೂ ಮಾಡಲಿಕ್ಕೆ ಹೊರಡ್ತೀನಿ. ಮರಗಳ ಮಧ್ಯದಲ್ಲಿ ಪಾರ್ಕಲ್ಲಿದ್ದೀನಿ. ಇಲ್ಲಿ ಗಾಳಿ ತುಂಬ ಇದೆ. ಸೌಂಡ್ ಹೇಗೆ ಕೇಳಿಸ್ತಿದೆ ನಿಮಗೆ? ಜಸ್ಟ್ ನೀನು ವಾಯ್ಸ್ ಕೇಳಿಸ್ತಾ ಇದೆ ಅಷ್ಟೇ. ಅಲ್ಲ, ಬ್ಯಾಕ್ಗ್ರೌಂಡ್ ಈಗ ಇಲ್ಲಿ ಹಕ್ಕಿಗಳು ಕೂಡ ಸೌಂಡ್ ಬರ್ತಿದೆ, ಮತ್ತೆ ಗಿಡಗಳೆಲ್ಲ ಸೌಂಡ್ ಮಾಡ್ತಿದೆ, ಆ ಥರ ಎಲ್ಲ ಸೌಂಡ್ ಕೇಳಿಸ್ತಿದೆಯಾ? ಇಲ್ಲ, ಏನು ಕೇಳಿಸ್ತಿಲ್ಲ. ಹೌದಾ, ಸರಿ ಸರಿ, ಆಯಿತು. ಹಲೋ ಹಲೋ ಅಪೋಲೋ, ಕ್ಯಾನ್ ಯು ಹಿಯರ್ ಮೀ? Hello. Can you hear me? Now fine, I can hear. Okay, I have called you to get to know the earbuds quality. I am using OnePlus earbuds. Can you say me how is my voice? It's fine. I can clearly audible. I am in the staircase. It's contaminated area. Any disturbance or any echo? Echo is there, but no disturbance. Okay, that's it. Thank you, Apollo. Okay. ಇದು ಟ್ರಾಫಿಕ್ ಅಲ್ಲಿ ಇದ್ದೀನಿ ನಾನು, ಸಿಗ್ನಲ್ ಅಲ್ಲಿ ಇರೋದು. ಹಾ. ವಾಯ್ಸ್ ಯಾವ ತರ ಕೇಳಿಸ್ತಿದೆ ನಿಮಗೆ? ಸಿಗ್ನಲ್ ಅಂದ್ರೆ ಆ ತರ ಟ್ರಾಫಿಕ್ ದೆಲ್ಲ ಇದೆ, ಆ ತರ ಏನ್ ಕೇಳಿಸ್ತಿಲ್ಲ. ಅಲ್ಲ, ವೆಹಿಕಲ್ ಸೌಂಡ್ ಜಾಸ್ತಿ ಇದೆಯಾ ಅಥವಾ ನನ್ನ ವಾಯ್ಸ್ ಚೆನ್ನಾಗಿ ಕೇಳಿಸ್ತಿದೆಯಾ? ನಿನ್ ವಾಯ್ಸ್ ಚೆನ್ನಾಗಿ ಕೇಳಿಸ್ತಿದೆ. ವೆಹಿಕಲ್ಸ್ ಏನು ವಾಯ್ಸ್ ಕೇಳಿಸ್ತಿಲ್ಲ. ಇಲ್ಲ. ಇಂಡೋರ್ನಲ್ಲಿ ಟೆಸ್ಟ್ ಮಾಡೋದಾದರೆ, ಇಂಡೋರ್ನಲ್ಲಿ ಕಿವಿಗೆ ಹಾಕೊಂಡಾಗ ಹೊರಗಡೆ ಜಗತ್ತು ನಿಮಗೆ ಏನೂ ಗೊತ್ತಾಗೋದಿಲ್ಲ, ಹೊರಗಡೆ ಏನಾಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟು ಆ್ಯಂಡ್ ನೋಡಿ, ಬೀಳಲ್ಲ. ಎಷ್ಟು ಇದಾದರೂ ಜಿಮ್ ವರ್ಕೌಟ್ ಮಾಡೋಕ್ಕಾಗಿರ್ಬೋದು, ಹೊಲದಲ್ಲಿ ಕೆಲಸ ಮಾಡೋಕ್ಕಾಗಿರ್ಬೋದು. ನಿಮ್ಮದೇನೋ ಒಂದು ಬಿಸ್ನೆಸ್ ಇದೆ, ಬಿಸ್ನೆಸ್ಸಲ್ಲಿ ಹಾಕೊಬೇಕು, ಓಕೆ, ಒಂದು ಕಡೆ ಹಾಕ್ಕೊಳ್ಳಿ ಸಾಕು. ತೆಗಿಯೋಕ್ಕೂ ಅಷ್ಟು ಸಿಂಪಲ್ ಇದೆ, ಹಾಕ್ಕೊಳೋಕ್ಕೂ ಅಷ್ಟು ಕಂಫರ್ಟಬಿಲಿಟಿ ಇದೆ. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಅಂದರೆ ಅದನ್ನು ಹಾಕ್ಕೊಂಡ್ರೆ ದೂರದಲ್ಲಿ ಏನೋ ಸಣ್ಣ ಪುಟ್ಟ ಸೌಂಡ್ಗಳಿರ್ತದಲ್ಲ, ಅದೆಲ್ಲ ಕ್ಯಾನ್ಸಲ್ ಆಗೋಗುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು. ನಂತರ ಬೇಸ್ ಕ್ವಾಲಿಟಿ ಆಸಮ್ ಅಂತಲೇ ಹೇಳ್ಬೋದು. ಇದರಲ್ಲಿ ಎಕ್ಸ್ಟ್ರಾ ಬೇಸ್ ಫೀಚರ್ ಕೂಡ ಇದೆ. ಇದಕ್ಕೊಂದು ಅಪ್ಲಿಕೇಶನ್ ಇದೆ, ಡೌನ್ಲೋಡ್ ಮಾಡ್ಕೊಬೋದು. ಅದು ಯಾವುದು ಅಂತ ನಾನು ತೋರ್ಸೋಕ್ಕೆ ಹೋಗಲ್ಲ. ಅದನ್ನೆಲ್ಲ ತೋರಿಸ್ಲಿಕ್ಕೆ ಅದೆಲ್ಲ ಕೊಟ್ಟಿದ್ದಾರೆ, ಮ್ಯಾನ್ಯಲ್ ಕೊಟ್ಟಿರೋದನ್ನು ಬಿಟ್ಬಿಟ್ಟು ನನ್ನ ರಿವ್ಯೂನೇ ಹೇಳ್ಬೇಕಲ್ಲ ನಾನು. ಅಪ್ಲಿಕೇಶನ್ ಕೂಡ ಚೆನ್ನಾಗಿದೆ ಯೂಸ್ ಮಾಡಲಿಕ್ಕೆ. ಬೇಸ್ ಬಗ್ಗೆ ಮಾತಾಡೋಂಗಿಲ್ಲ, ಒಳ್ಳೆ ಬೇಸ್ ಇದೆ. ವೈರ್ಡ್ ನೆಕ್ ಇತ್ತು ನನ್ನ ಹತ್ರ, OnePlus ಬುಲೆಟ್ಸ್ ಬಾಸ್ ಎಡಿಷನ್ ಇತ್ತು ಮುಂಚೆ. ಅದಕ್ಕಿಂತ ಬೇಸ್ ಇದು ಚೆನ್ನಾಗಿದೆ. ನಾನು ಇದರಲ್ಲಿ ಬೇಸ್ ಜಾಸ್ತಿ ಇರೋಲ್ಲ ಅಂದ್ಕೊಂಡಿದ್ದೆ, ಬಟ್ ಇದರಲ್ಲೇ ಚೆನ್ನಾಗಿದೆ ಬೇಸ್. ನಂತರ ಕಾಲ್ ಕ್ವಾಲಿಟಿ ಕೂಡ ನೀವು ನೋಡಿದ್ರಿ ಅಲ್ಲಿ. ಎನ್ವಿರಾನ್ಮೆಂಟಲ್ಲಿ ಒಂದು ತೆಗ್ದಿದ್ದೀನಿ, ನಂತರ ಔಟ್ಡೋರ್ ಟ್ರಾಫಿಕಲ್ಲಿ ಒಂದು ತೆಗ್ದಿದ್ದೀನಿ, ಮತ್ತು ಇಂಡೋರಲ್ಲಿ ಒಂದು ತೆಗ್ದಿದ್ದೀನಿ. ಮೂರದು ವಾಯ್ಸ್ ಕೂಡ ನೀವು ಕೇಳಿಸ್ಕೊಂಡಿದ್ದೀರ. ವಾಯ್ಸ್ ಕೂಡ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ವಾಯ್ಸಲ್ಲಿ. ನೀವು
ಬ್ಲೂಟೂತಿಂದ ಫೋನ್ಗೆ ಶಿಫ್ಟ್ ಮಾಡೋ ಟೈಮಲ್ಲಿ ಒಂದು ಡಿಸ್ಟರ್ಬೆನ್ಸ್ ಬರುತ್ತೆ. ಅದೊಂದು ಬಿಟ್ಟರೆ ಕನೆಕ್ಟಿವಿಟಿ ಎಲ್ಲದೂ ಕೂಡ ಚೆನ್ನಾಗಿದೆ. ಈಗ ನಾನೊಂದು ಹಾಡು ಕೇಳ್ತಿದ್ದೀನಿ. ಸೊ ಇದನ್ನು ತೆಗೆದು ಕೂಡಲೇ ಹಾಡು ಪಾಸ್ ಆಯಿತು. ಸೊ ಸಾಂಗ್ ಈಸ್ ಪಾಸ್ಡ್. ಮತ್ತು ನಾನು ಇದನ್ನು ಹಾಕೊಂಡು ಕೂಡಲೇ ಹಾಡು ಕಂಪ್ಲೀಟ್ಲಿ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾನು ತೆಗಿಬೋದು. ಎರಡು ಕಡೆಯಲ್ಲೂ ಅದೇ ಥರ ವರ್ಕ್ ಆಗುತ್ತೆ. ಮತ್ತು ಇಲ್ಲಿ ಬಟನ್ಸ್ಗಳು ಕೂಡ ಇದೆ. ಸೊ ಈ ಬಟನ್ಸ್ ಸಿಂಗಲ್ ಟ್ಯಾಪ್, ಮಲ್ಟಿಪಲ್ ಟ್ಯಾಪ್ಸ್ ಅದೆಲ್ಲ ನೀವು ಸೆಟ್ ಮಾಡ್ಕೊಬೋದು, ಅದೇನೇನು ತೊಂದರೆ ಇಲ್ಲ. ನಂತರ ಇದು ಹಾಕ್ಕೊಂಡಿದ್ದೀನಿ ಅಂತಲೂ ಗೊತ್ತಾಗಲ್ಲ ಫ್ರಂಟಿಂದ ನೋಡಿದ್ರೆ, ಅಲ್ಲ ಸೈಡಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಬಟ್ ಅದು ಕಂಫರ್ಟಬಲಿ ಇರೋದ್ರಿಂದ ಸೊ ಯೂಸ್ ಮಾಡ್ಬೋದು. ಸೊ ಅಮೌಂಟ್ 3300 ಸ್ವಲ್ಪ ಜಾಸ್ತಿನೇ ಆಯಿತು. ಬಟ್ ಈ ಥರದ ಫೀಚರ್ಸ್ ಕೊಟ್ಟಿದ್ದಾನೆ, ಒಳ್ಳೊಳ್ಳೆ ಫೀಚರ್ಸ್ ಇದೆ. ಸೌಂಡ್ ಕ್ವಾಲಿಟಿ ಸೂಪರಾಗಿದೆ. ಸೊ ಸೌಂಡ್ ಕ್ವಾಲಿಟಿ, ಸೌಂಡ್ ಇಷ್ಟ ಆಗೋರು, ಹಾಡು ಕೇಳೋಕ್ಕೆ ಇಷ್ಟ ಆಗೋರು, ಮೂವೀಸ್ ನೋಡೋವಂಥವ್ರು ಆಬ್ವಿಯಸ್ಲಿ ತೊಗೊಬೋದು. ಯಾವ್ದಾದ್ರು ಬಿಗ್ ಬಿಲಿಯನ್ ಡೇ ಇಲ್ಲ ಯಾವ್ದಾದ್ರು ಆಫರ್ ಇತ್ತು ಅಂತಂದರೆ ಒಂದು 3000 ರೇಂಜಿಗೆ ಸಿಗ್ಬೋದು ನಿಮಗೆ. ಸೊ ಆ ಟೈಮಲ್ಲಿ ತೊಗೊಳ್ಳಿ. ತುಂಬ ಚೆನ್ನಾಗಿದೆ, ಪ್ರಾಡಕ್ಟ್ ಮಾತ್ರ ಚೆನ್ನಾಗಿದೆ. ನನ್ನ ಒಪಿನಿಯನ್ ಏನಂತಂದರೆ ಒಂದು ವಾರ ಯೂಸ್ ಮಾಡಿದ್ದೀನಿ. ಬ್ಯಾಟ್ರಿ ಆಗಿರ್ಬೋದು, ಸೌಂಡ್ ಕ್ವಾಲಿಟಿ, ಬೇಸ್ ಕ್ವಾಲಿಟಿ, ಕಾಲ್ ಕ್ವಾಲಿಟಿ, ಆಸಮ್, ಕಂಫರ್ಟಬಿಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಅದೇ ಸ್ವಲ್ಪ ಬಗ್ಸ್ ಇರುತ್ತೆ, ಹೇಳಿದ್ನಲ್ಲ. ಸೊ ಶಿಫ್ಟ್ ಮಾಡಬೇಕಾದ್ರೆ ಒಂಥರ ಸೌಂಡ್ ಬರುತ್ತೆ. ಮತ್ತು ನನಗೆ ಲೆಫ್ಟ್ ಕಿವಿಗೆ ಸರಿಯಾಗಿ ಒಂದೊಂದು ಟೈಮ್ ಕೂರ್ತಿರ್ಲಿಲ್ಲ ಇದು. ಬಡ್ಸ್ ಚೇಂಜ್ ಮಾಡಿಕೊಂಡೆ, ದಪ್ಪ ಬಡ್ಸ್ ಹಾಕ್ಕೊಂಡೆ, ಆವಾಗ ಕರೆಕ್ಟಾಗಿ ಕೂರ್ತು. ಸೊ ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ಪ್ರಾಡಕ್ಟ್ ಜೊತೆಗೆ ಬರ್ತೀನಿ. ಬರೀ ಪ್ರಾಡಕ್ಟ್ ಜೊತೆಗೆ ಬರಲ್ಲ, ಈ 2 ಗೊಂಬೆಗಳ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.